ನಮಸ್ಕಾರ. ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡವಾಗಿ ಒಂದಷ್ಟು ವಿಚಾರಗಳು ಕಂಪ್ಲೇಂಟ್ ಕಡೆಯಿಂದ ಒಂದಷ್ಟು ಎಡವಟ್ಟುಗಳಾಗಿದೆ ಅಂತ ಅನಿಸ್ತಾ ಇದೆ. ಪಾಸಿಟಿವ್ಲಿ ಅದು ಗಾಬರಿಯಿಂದ ಆಗಿರ್ಬೋದು ಅಥವಾ ಭಯದಿಂದ ಆಗಿರ್ಬೋದು, ಆಮೇಲೆ ತಿಳುವಳಿಕೆ ಇಲ್ಲದಂತ ವ್ಯಕ್ತಿ. ಹಾಗಾಗಿ ಈ ಒಂದು ವಿಚಾರಗಳು ಒಂದಷ್ಟು ಎಡವಟ್ಟುಗಳಾಗಿದೆ ಅಂತ ನಮಗನ್ನಿಸ್ತಾ ಇದೆ. ಅದರಿಂದನೇ ಭೀಮಾ ಅರೆಸ್ಟ್ ಆಗಿದ್ದಾನೆ ಅಂತ. ಸೊ ದ ಕ್ವಶನ್ ಇಸ್, ಭೀಮಾ ಯಾಕೆ ಅರೆಸ್ಟ್ ಆದ ಅಂತ. ಭೀಮನ ಕಡೆಯಿಂದ ಒಂದಷ್ಟು ಸತ್ಯಾಂಶಗಳು ಹೊರಗಡೆ ಬಂದಿರಲಿಲ್ಲ. SIT ಅವರು ಗ್ರಿಲ್ ಮಾಡಿದಾಗ ಭೀಮಾ ಒಂದಷ್ಟು ವಿಚಾರಗಳನ್ನ ಹೇಳಿರ್ಲಿಲ್ಲ ಅಂತ ಅವ್ರಿಗೆ ಡೌಟ್ ಆಯ್ತು. ತದನಂತರ ಇಂಟ್ರಾಗೇಷನ್ ಮಾಡಿದಾಗ ಭೀಮನ ಇಂಟ್ರಾಗೇಷನ್ ಮಾಡಿದಾಗ ಒಂದಷ್ಟು ಸತ್ಯಗಳು ಹೊರಗಡೆ ಬರ್ತದೆ. ಇದನ್ನ ಡೀಟೇಲ್ ಆಗಿ BLR-post.com ಅಂತ ವೆಬ್ ಪೋರ್ಟಲ್ ಇದೆ, ಅದರಲ್ಲಿ ಹಾಕಿದ್ದಾರೆ. ಜೊತೆನಲ್ಲಿ ದಿನೇಶ್ ಗಣಿಗ ಅವರು ಸಹ ಧರ್ಮಸ್ಥಳ ಐ ಥಿಂಕ್ ಸ್ಟೇಷನ್ ಇಂದ ಒಂದಷ್ಟು RTI ನಲ್ಲಿ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಮೋಸ್ಟ್ ಆಫ್ ದ ಮಾಹಿತಿನಲ್ಲಿ ಏನೋ ಐ ಥಿಂಕ್ ಮೋಸ್ಟ್ ಆಫ್ ದ ಮಾಹಿತಿಗಳಲ್ಲಿ ಸೂಸೈಡ್ ಮಾಡಿಕೊಂಡವರಂತ ಬಾಡಿಗಳಿಗೆ ಧರ್ಮಸ್ಥಳದ ಪೊಲೀಸರು ಬರೆದಿರುವಂತ ಟಿಪ್ಪಣಿ ಏನು ಅಂತಂದ್ರೆ ಅಪರಿಚಿತ ಬಾಡಿಗಳು. ಈಗ ನೋಡಿ, ಧರ್ಮಸ್ಥಳದ ಹೋಟ್ಲುಗಳಲ್ಲಿ ಸತ್ತೋಗಿತ್ತು ಅಂತಂದ್ರೆ, ಈಗ ಧರ್ಮಸ್ಥಳದಲ್ಲಿ ರೂಮ್ ಮಾಡ್ಬೇಕಾದ್ರೆ ನೀವು ID ಕಾರ್ಡ್ ಕೊಡ್ತೀರಾ, ಆಧಾರ್ ಕೊಡ್ತೀರಾ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀರಾ, ಅದು ಅಪ್ಲೋಡ್ ಆಗುತ್ತೆ. ಅಪರಿಚಿತ ಹೆಣಗಳಂತ ಹೆಂಗೆ ಇವರು ಧರ್ಮಸ್ಥಳ ಪೊಲೀಸರು ಅದನ್ನ ರೆಕಾರ್ಡ್ ಮಾಡ್ತಾರೆ, ದಿಕ್ತಪ್ಪಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಕೀಪಿಂಗ್ ದಟ್ ಅಸೈಡ್, ಈ ಎಂಟೈರ್ ಪ್ರಕರಣ ಏನಿದೆ, ಒಂದಷ್ಟು ಐ ಥಿಂಕ್ ಲೋಕಲ್ ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗಿದ್ದೇನು ಅಂತಂದ್ರೆ, ಇದು ಸತ್ಯಕ್ಕೆ ಹತ್ತಿರವಾದಂತಹ ವಿಚಾರಗಳು ನಾನು ಮಾತಾಡ್ತಾ ಇರೋದು. ಭೀಮಾ 1.5 ವರ್ಷಗಳ ಹಿಂದೆ ತಮಿಳುನಾಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇಫ್ ಐ ಆಮ್ ನಾಟ್ ರಾಂಗ್, ವಿಠಲ್ ಗೌಡ್ರು ಸೌಜನ್ಯ ಅವ್ರ ರಿಲೇಟಿವ್ಸ್ ಏನಿದ್ದಾರೆ ಅವ್ರಿಗೆ ತುಂಬಾ ಕ್ಲೋಸು ಅಂತ ಕೇಳ್ಪಟ್ಟೆ. ಸೊ ಅವ್ರು ಹೇಳ್ತಾರೆ, ಮಾತಾಡಿದಾಗ ಯಾಕೆ ನೀನ್ ಬಂದು ತೋರಿಸಬಾರ್ದು ಅಂತ. ನಾನು ಬಂದ್ರೆ ಐಡೆಂಟಿಫೈ ಆಗ್ಬಿಡ್ತೀನಿ. ಹಾಗಾಗಿ ಅಲ್ಲ, ನಮ್ಗೆ ಲೋಕಲ್ ಸೋರ್ಸ್ ಇಂದ ಗೊತ್ತಾದಂತ ಫ್ಯಾಕ್ಟ್ ವಿಚಾರಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಓಕೆ, ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಂಡ್ ಇದು SIT ಗೊತ್ತಿದೆ ಸಹ. ವಿಠಲ್ ಗೌಡ್ರಿಗೆ ಹೇಳಿದಾಗ ವಿಠಲ್ ಗೌಡ್ರು ಹೇಳ್ತಾರೆ, ಯಾಕೆ ಭೀಮಾ ಇಷ್ಟೆಲ್ಲ ನಿನ್ ಕೈಯಿಂದ ಮಾಡಿದಾರೆ, ನೀನ್ ಯಾಕೆ ಬಂದು ಇದನ್ನ ಸರ್ಕಾರಕ್ಕೆ ಪೊಲೀಸರಿಗೆ ಬಹಿರಂಗ ಪಡಿಸಬಾರ್ದು ಅಂದ್ರೆ, ಅವಾಗ ಭೀಮಾ ಹೇಳ್ತಾನೆ, ಸರ್ ನಿಜ ಹೇಳಿದ್ರೆ ಬಿಡ್ತಾರ, ನಮ್ಮನ್ನ ಮುಗ್ಸಾಕ್ ಬಿಡ್ತಾರೆ, ಆಮೇಲೆ ಅವರೆಲ್ಲ ತುಂಬಾ ಪವರ್ಫುಲ್ ಇದಾರೆ, ಹಂಗಾಗಿ ಏನ್ ಮಾಡಕ್ಕಾಗತ್ತೆ ಅಂತ. ಆಗ ವಿಠಲ್ ಗೌಡ್ರ ಹೇಳ್ತಾರೆ, ಎಲ್ಲಿ ಊತ ಇದೆಯಾ ಅದನ್ನ ಹೇಳಿದ್ರೆ ಅದನ್ನ ಬಂದು ತೋರಿಸಿ ತಗೊಂಡೋಗಿ ಪೊಲೀಸರು ಕೊಡೋಣ ಅಂತ ಹೇಳಿದಾಗ ಡೆಫಿನೆಟ್ಲಿ ಆವಾಗ ಭೀಮಾ ಹೇಳ್ತಾನಂತೆ, ನಾನು ಬಂದು ಅದನ್ನ ಹುಡ್ಕಕ್ ಶುರು ಹಚ್ಕೊಂಡ್ರೆ ನನ್ನ ಐಡೆಂಟಿಫೈ ಮಾಡಿ ಅಲ್ಲೇ ನನ್ಗೇನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ, ಆಮೇಲೆ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ನ್ಯಾಯಾಲಯಕ್ಕೆ ಹೋಗಕ್ ಮುಂಚೆನೆ ಇದು ಮುಚ್ಚೋಗುತ್ತೆ ಅಂತ ಹೇಳಿದಾಗ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ವಿಠಲ್ ಗೌಡ್ರು ಬಂಡೆಗುಡ್ಡ ಅಂತ ಏನ್ ಹೇಳ್ತಾರೆ, ಬಂಗ್ಲೆಗುಡ್ಡದಲ್ಲಿ ಎಲ್ಲಿ ನಾನು ಊತಿದ್ದೀನಿ, ಬೇಕಾದ್ರೆ ಒಂದು ಪಳೆವಳಿಕೆನ ಎತ್ಕೊಂಬನಿ ಅಂತ ಹೇಳಿದಾಗ ವಿಠಲ್ ಗೌಡ್ರು ಅಲ್ಲಿ ಹೋಗಿ ಒಂದು ಪಳೆವಳಿಕೆ ಸಿಗುತ್ತಂತೆ. ಬಂಗ್ಲೆಗುಡ್ಡದಲ್ಲಿ ಒಂದಲ್ಲ, ನೂರಾರು ಹ್ಯೂಮನ್ ರಿಮೈನ್ಸ್ ಅಲ್ಲಿದೆ. ಅದನ್ನ ಎತ್ಕೊಂಡ್ಬಂದು ಅಲ್ಲಿಂದ ದೆನ್ ಐ ಥಿಂಕ್ ದೇ ಗೋ ಅಂಡ್ ಸುಪ್ರೀಂ ಕೋರ್ಟ್ಗೇನೋ ಹೋಗ್ತಾರೆ. ಆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ವಕೀಲರನ್ನ ಭೇಟಿ ಮಾಡಿ ಅಲ್ಲಿ ಒಂದು ಅಫಿಡೇವಿಟ್ ಏನೋ ಮಾಡ್ತಾರೆ. ಬಟ್ ಅದೇನೋ ಮುಂದುವರಿಯಲ್ಲ. ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಅಲ್ಲಿ ವಕೀಲರು ಅಡ್ವೈಸ್ ಮಾಡ್ತಾರೆ, ಇದನ್ನ ತರಬಾರ್ದಾಗಿತ್ತು, ನಾವೇ ಹೋಗಿ ಡೈರೆಕ್ಟ್ ತರಿಸಬಹುದಾಯ್ತು ಅಂತ ವಕೀಲರು ಹೇಳ್ತಾರಂತೆ. ದಿಸ್ ಇಸ್ ವಾಟ್ ಐ ಹರ್ಡ್. ಓಕೆ, ಸೊ ವಕೀಲರು ಹೇಳಿದಾಗ ವಾಪಸ್ ಬಂದು ಜಯಂತ್ ಅವ್ರ ಮನೆಯಲ್ಲಿ ಬೆಂಗಳೂರಲ್ಲಿ ಆ ಒಂದು ಬಂಗ್ಲೆಗುಡ್ಡದಿಂದ ವಿಠಲ್ ಗೌಡ್ರು ಎತ್ಕೊಂಡ್ ಬಂದಂತ ಆ ಒಂದು ಹ್ಯೂಮನ್ ರಿಮೇನು ಬೆಂಗಳೂರು ಬರುತ್ತೆ. ಬೆಂಗಳೂರಿಂದ ಡೆಲ್ಲಿಗೆ ಹೋಗುತ್ತೆ ಟ್ರೈನ್ ಅಲ್ಲಿ. ಮತ್ತೆ ವಾಪಸ್ ಬಂದು ಜಯಂತ್ ಅವ್ರ ಮನೆಯಲ್ಲಿ ಅದು ಮತ್ತೆ ವಾಪಸ್ ಅಲ್ಲೇ ಹೋಗುತ್ತೆ. ಈ ಒಂದು ಪಳವಳಿಕೆಯನ್ನ ಭೀಮಾ ಆನ್ ಡೈರೆಕ್ಷನ್ಸ್ ಆಫ್ ಭೀಮಾ ಜಯಂತ್ ಅವರು ಎತ್ಕೊಂಡ್ ಬಂದ್ರು ಅಂತ ಲೋಕಲ್ ಅಲ್ಲಿ ವಿಚಾರ ಇದೆ. ಅಂಡ್ ದಿಸ್ ಈಸ್ ದ ಫ್ಯಾಕ್ಟ್ ಅಂತ SITಗೂ ಸಹ ಕನ್ಫೆಷನ್ ಆಗಿದೆ. ಹಾಗಾಗಿನೇ ಜಯಂತ್ ಅವ್ರು ಎತ್ಕೊಂಡ್ ಬಂದಾಗ ಅದಕ್ಕೆ ಜಯಂತ್ ಅವ್ರಿಗೆ ನೋಟಿಸ್ ಕೊಟ್ಟು, ವಿಠಲ್ ಗೌಡ್ರಿಗೆ ನೋಟಿಸ್ ಕೊಟ್ಟರು. ಬಟ್ ಜಯಂತ್ ಅವ್ರ ಮನೆಯಲ್ಲಿ ಈ ಒಂದು ಪಳವಳಿಕೆ ಬೆಂಗಳೂರಲ್ಲಿ ಇರುತ್ತೆ, ಅಲ್ಲಿಂದ ಡೆಲ್ಲಿಗೆ ಹೋಗುತ್ತೆ. ಡೆಲ್ಲಿಗೆ ಏನ್ ತಗೊಂಡೋಗ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಪಿಟಿಷನ್ ಹಾಕೋಣ ಅಂತೇನೋ ಹೋಗ್ತಾರೆ. ಐ ಡೋಂಟ್ ನೋ ಫಾರ್ ವಾಟ್ ಎವರ್ ದ ರೀಸನ್. ಅಲ್ಲಿ ಅದೇನೋ ನಥಿಂಗ್, ಐ ಥಿಂಕ್ ವಕೀಲರು ನೀವು ಮಾಡಿರೋದು ಅದನ್ನ ತರಬಾರ್ದಾಗಿತ್ತು ಅಂತೇನೋ ಅಡ್ವೈಸ್ ಮಾಡಿ ಅದು ವಾಪಸ್ ಬರುತ್ತೆ. ಜಯಂತ್ ಅವ್ರ ಮನೇಲಿ ಅದು ಹ್ಯೂಮನ್ ರಿಮೈನ್ ಇರುತ್ತೆ. ತದನಂತರ ಐ ಥಿಂಕ್ ದೇ ಕಮ್ ಬ್ಯಾಕ್ ಅಂಡ್ ಐ ಥಿಂಕ್
ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಇದ್ದು ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟಿರೋದು ಅನ್ನೋದು ಹೊರಗಡೆ ಬಂದಿದೆ. ಸೊ ಈಗ ಜಯಂತ್ ಅವರಿಗೆ ನೋಟಿಸ್ ಹಾಕೊಟ್ಟಿದ್ದಾರೆ ಅಂತಂದ್ರೆ ಜಯಂತ್ ಅವ್ರ ಮನೆಯಲ್ಲಿ ಇದು ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಬೈ ಚಿನ್ನಪ್ಪ ಅಲಿಯಾಸ್ ಭೀಮಾ ಆ ಪಳವಳಿಕೆನ ವಿಠಲ್ ಗೌಡ್ರು ಎತ್ಕೊಂಡ್ ಬರ್ತಾರೆ ಇಲ್ಲಿ ಬಂಡೆ ಗುಡ್ಡದಿಂದ ಅವರೇ ಹುಡುಕು ಎತ್ಕೊಂಡ್ ಬರ್ತಾರೆ. ನಿನ್ನೆ ಇಫ್ ಐ ಆಮ್ ನಾಟ್ ರಾಂಗ್ 6th ಮಾಜಾರ್ ಮಾಡ್ಲಿಕ್ಕೆ ಪೊಲೀಸರು ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋದಾಗ ಅಲ್ಲಿ 8 ತಿಂಗಳ ಹಿಂದೆ ಬಿದ್ದಂತ 2 ಹ್ಯೂಮನ್ ನೋಡಿ ಲೆಕ್ಕ ಹಾಕೊಳ್ಳಿ, ಹಿಂದೆ ಎಲ್ಲ ಬಿಟ್ಟಾಕಿ ನೆನ್ನೆ ಮಾಜಾರ್ ಮಾಡಕ್ ಹೋದಾಗ 2 ಬಾಡಿಗಳು ಹ್ಯೂಮನ್ ರಿಮೇನ್ಸ್ ಸಿಕ್ಕಿದೆ ಬಂಡೆಗುಡ್ಡದಲ್ಲಿ. ಆಕ್ಚುಲಿ ಭೀಮನ ಅರೆಸ್ಟ್ ಕೂಡ ಇದೇ ಕಾರಣನೇ. ಕಾರಣ ಯಾಕೆ ಅಂತಂದ್ರೆ ಅವನು ಭೀಮಾ ಚಿನ್ನಪ್ಪ ಅಲಿಯಾಸ್ ಚಿನ್ನಪ್ಪ ಆ ಬಂಡೆಗುಡ್ಡದಲ್ಲಿ ಹ್ಯೂಮನ್ ರಿಮೇನ್ ತಗೊಂಡ್ಬಂದಿದ್ದು. ಬಟ್ ಆದ್ರೆ SIT ಅವ್ರಿಗೆ ಆತ ಆ ಒಂದು ಹ್ಯೂಮನ್ ರಿಮೇನು ಬಂಡೆಗುಡ್ಡಲ್ಲಿ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟಿದ್ರೆ ಇವತ್ತು ಅರೆಸ್ಟ್ ಆಗ್ತಾ ಇರ್ಲಿಲ್ಲ. ಏನಕ್ಕೆ ಕಾರಣಗಳಿಂದ ಆತ ಹೇಳಿಲ್ಲ ನಮಗಂತೂ ಗೊತ್ತಿಲ್ಲ. ಆ ಬಂಡೆಗುಡ್ಡದಿಂದ ಎತ್ಕೊಂಡ್ಬಂದೆ ಅಂತ ಆ ಒಂದು ಪಳವಳಿಕೆ ಬಗ್ಗೆ SIT ಅವ್ರು ಪದೇ ಪದೇ ಕೇಳಿದಾಗ ಭೀಮಾ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡದೆ ಕಾರಣ. ತದನಂತರ SIT ಅವ್ರಿಗೆ ತನಿಖೆ ಮಾಡಿದಾಗ ಎಲ್ಲ ಸತ್ಯ ಗೊತ್ತಾಗುತ್ತೆ. ನಾನು ನಿಮ್ಮ ಹತ್ರ ಹಂಚ್ಕೊಂತಾ ಇರೋದು 100% ಸತ್ಯ, ಬೇಸ್ಡ್ ಆನ್ ದ ಬಿಲೋರ್ ಪೋಸ್ಟ್ ಮತ್ತೆ ಲೋಕಲ್ ಇನ್ಫಾರ್ಮೇಶನ್ ಮತ್ತೆ ದಿನೇಶ್ ಗಣಿಗ ಅವರ RTI ಈ ಮೂರನ್ನ ಇಟ್ಕೊಂಡು ನಾನು ಮಾತಾಡ್ತೇನೆ. ಪ್ಲಸ್ ನಮ್ಮ ಒಂದು ತನಿಖೆ ಹೆಂಗೆ ನಮ್ಮ ಒಂದು ತನಿಖೆಯಿಂದ ನಾವು ಒಂದಷ್ಟು ತನಿಖೆಗಳನ್ನೆಲ್ಲ ಮಾಡ್ಕೊಂಡು ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೀವಿ. ಬಿಕಾಸ್ ವಿ ವಾಂಟ್ ದ ಇನ್ವೆಸ್ಟಿಗೇಷನ್ ಟು ಬಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್, ಲಾರ್ಜರ್ ಇಂಟ್ರೆಸ್ಟ್. ಹಂಗಾಗಿನೇ ನಾವು ಕೂಡ ಸೊ ಈ ಎಂಟೈರ್ ಎಪಿಸೋಡ್ ಶುರುವಾಗಿದ್ದು 1.25 ವರ್ಷದಲ್ಲಿ ಅಂತ ಮಾಹಿತಿಗಳು ಗೊತ್ತಾಗುತ್ತೆ. ಆ ಒಂದು ಎಪಿಸೋಡ್ ಅಲ್ಲಿ ಗಿರೀಶ್ ಮಠಣ್ಣನವರಿದ್ರು, ಜಯಂತ್ ಅವರಿದ್ರು, ಎಲ್ಲದಕ್ಕಿಂತ ಮುಂಚೂಣಿಯಾಗಿ ವಿಠಲ್ ಗೌಡ್ರು ಇದ್ರು. ವಿಠಲ್ ಗೌಡ್ರೆ ಭೀಮನನ್ನ ಕಾಂಟ್ಯಾಕ್ಟ್ ಮಾಡೋದು, ಭೀಮಾ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಇರ್ತಾನೆ. ಆಮೇಲೆ ಎಲ್ಲರ ಉದ್ದೇಶ ಒಂದೇ, ಇಲ್ಲಿ ನಡೀತಾ ಇರುವಂತ ಈ ಅಮಾಯಕ ಎಣಗಳು ಕಾನೂನು ಫೇಲೂರು ಕರೆಕ್ಟ್ ಆಗಿ ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡ ಪೊಲೀಸರು ಕೆಲಸ ಮಾಡಿದಿದ್ರೆ ಇವ್ರುಗಳು ಇಷ್ಟು ಕಷ್ಟ ಪಡುವಂತ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಹತ್ಯಾಕಾಂಡನ ಹೊರಗಡೆ ತರುವಂತ ಅವಶ್ಯಕತೆನೇ ಇರಲಿಲ್ಲ. ಇಟ್ ವಾಸ್ ಅ ಡ್ಯೂಟಿ ಬೇಸಿಕಲಿ ಫೇಲ್ಡ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಫೇಲ್ಯೂರ್ಗೆ ಪಾಪ ಇವರುಗಳು ಗಿರೀಶ್ ಮಠಣ್ಣವರು, ಮಹೇಶ್ ಅವರು, ಅವನು ಭೀಮಾ ಇವರೆಲ್ಲ ಯಾಕ್ರಿ ಬಲಿಪುಷಿ ಆಗ್ಬೇಕು? ವೈ ಶುಡ್ ದೇ ಬಿಕಮ್ ಕಲ್ಪ್ರಿಟ್ ಬಿಕಾಸ್ ಆಫ್ ಪೊಲೀಸ್ ಫೇಲ್ಯೂರ್? ಬಂಗ್ಲೆಗುಡ್ಡದಲ್ಲಿ ನಿನ್ನೆ ವಿಠಲ್ ಗೌಡ್ರು ಕರ್ಕೊಂಡೋದಾಗ ನಿಮ್ಗೆ 8 ತಿಂಗಳ 2 ಪಳವಳಿಕೆ ಸಿಕ್ಕಿದೆ ಮಾಜಾರ್ ಮಾಡ್ಬೇಕಾರೆ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಅದ್ರ ಮೇಲೆ FIR ನೀವು ಸಾಯಿ ಚಂದನ ಮಾಡ್ಕೊಳ್ಬೇಕಾಗತ್ತೆ SIT ಅವರು. ಬಂಗ್ಲೆಗುಡ್ಡ ಇಸ್ ದ ಪೀಕ್ ಪಾಯಿಂಟ್. ಅಲ್ಲಿ 100 ಪಳವಳಿಕೆಗಳು ಇದೆ. ಅಲ್ಲಿ ಏನು ಬೇಡ, ಸ್ನಿಫರ್ ಡಾಗ್ಸ್ ಕರ್ಕೊಂಡೋಯ್ತು ಅಂತಂದ್ರೆ ಅವ್ರು ಅಲ್ಲೇ ಕೆದಕ್ ಬಿಸಾಕ್ತಾರೆ. ನಮ್ಗಿರುವಂತ ಮಾಹಿತಿ ಪ್ರಕಾರ ನಿನ್ನೆ ಕೂಡ ಮಾಜರ್ಗೆ ಹೋದಾಗ 2 ಹ್ಯೂಮನ್ ರಿಮೇನ್ ಸಿಗುತ್ತೆ ಅಂತ. ಇದಕ್ಕೆ ಧರ್ಮಸ್ಥಳ ಪೊಲೀಸರ ಎಕ್ಸ್ಪ್ಲನೇಷನ್ ಏನಿದೆ? ವೈ ಇಸ್ ಧರ್ಮಸ್ಥಳ ಪೊಲೀಸ್ ಸೈಲೆಂಟ್? ಆಮೇಲೆ ನೀವೇ ಕೊಟ್ಟರು ಅಂತ ದಿನೇಶ್ ಗಣಿಗ ಅವರು ಅಪ್ಲೈ ಮಾಡಿರುವಂತ RTI ನಲ್ಲಿ ನೀವೇ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಅಪರಿಚಿತ ವ್ಯಕ್ತಿಗಳು ಅಲ್ರಿ ಒಂದು ರೂಮ್ ತಗೊಳ್ಬೇಕಾದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಲಾಡ್ಜ್ ಅಲ್ಲಿ ರೂಮ್ ತಗೊಳ್ಬೇಕಾದ್ರೆ ಎಂಟೈರ್ ರೆಕಾರ್ಡ್ಸ್ ಕೊಟ್ಟಿಲ್ಲ ಅಂದ್ರೆ ಅವ್ರು ರೂಮ್ ಕೊಡ್ತಾರ? ಮತ್ತೆ ಅವರು ರೆಕಾರ್ಡ್ಸ್ ತಗೊಂಡು ಅಲ್ಲಿ ಬಾಡಿಗಳು ಸಿಗ್ತಾ ಇದೆ ಅಂತಂದ್ರೆ ಅವ್ರ ಹತ್ರ ರೆಕಾರ್ಡ್ ಇರ್ತದೆ. ನೀವು ಅಪರಿಚಿತ ವ್ಯಕ್ತಿಗಳು ಅಂತ ಹೆಂಗ್ ಬರೀತೀರಾ ಧರ್ಮಸ್ಥಳ ಪೊಲೀಸರು? ಆಮೇಲೆ ಇದನ್ನ ಸೂಸೈಡ್ ಅಂತ ಹೆಂಗ್ ನೀವು ಅದನ್ನ ವೆರಿಫೈ ಮಾಡ್ತೀರಾ? ವೈ ಕಾಂಟ್ ಇಟ್ ಬಿ ರೇಪ್ ಅಂಡ್ ಕಿಲ್ಲಿಂಗ್? ಆಮೇಲೆ ನಿನ್ನೆ ಸಿಕ್ಕಿದಂತದ್ದು ಅಷ್ಟೇ, ಒಂದು ಗಂಡು ಹೆಣ್ಣಿನ ಹ್ಯೂಮನ್ ರಿಮೇನು SIT ಅವ್ರಿಗೆ ಮಾಜರ್ ಮಾಡಕ್ ಹೋದಾಗ ವಿಠಲ್ ಗೌಡ್ರನ್ನ ಕರ್ಕೊಂಡೋದಾಗ ಸಿಕ್ಕಿದೆ. ಅದೇ ಜಾಗದಲ್ಲಿ ಭೀಮನ ಕೈಲಿದ್ದಂತ ಸೋಕಾಲ್ಡ್ ಭೀಮಾ ಏನ್ ಡೆಪಾಸಿಟ್ ಮಾಡ್ದ ಕೋರ್ಟ್ಗೆ ಧರ್ಮಸ್ಥಳ ಪೊಲೀಸರಿಗೆ, ಅದೇ ಜಾಗದಿಂದ ವಿಠಲ್ ಗೌಡ್ರು ತಗೊಂಡೋಗಿ ಭೀಮನ್ ಕೈ ಕೊಟ್ಟು ಅದು ಅಲ್ಲಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಡೆಲ್ಲಿಗೆ ಟ್ರೈನ್ ಅಲ್ಲಿ ವಾಪಸ್ಸು ಜಯಂತ್ ಅವ್ರ ಮನೆಗೆ ಬಂದಿದ್ದು, ಅಲ್ಲಿಂದ ವಾಪಸ್ಸು ಧರ್ಮಸ್ಥಳಕ್ಕೆ ಬಂದು ತದನಂತರ ಧೈರ್ಯ ಮಾಡಿಕೊಂಡು ಈ ಎಂಟೈರ್ ಏನ್ ಇವ್ರದ್ದು ಎಪಿಸೋಡ್ ಇದೆ, ಇಟ್ ಈಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಟು ಎಕ್ಸ್ಪೋಸ್ ದ ಕ್ರೈಮ್ ದೇರ್. ಆಮೇಲೆ ಇದಕ್ಕೆ ಕಾರಣಕರ್ತರು ಧರ್ಮಸ್ಥಳ ಪೊಲೀಸರು ನಿಮ್ ಇಂಟೆಲಿಜೆನ್ಸ್ ಕರೆಕ್ಟ್ ಮಾಡ್ಕೊಂಡು ನಿಮ್ ಕರ್ತವ್ಯನ ಕರೆಕ್ಟ್ ಮಾಡಿದ್ರೆ ಇವರೆಲ್ಲ ಧ್ವನಿ ಯಾಕೆ ಎತ್ತಬೇಕು? SIT ಏನಕ್ಕೆ ಬೇಕಾಗಿತ್ತು? ನಿಮ್ಮ ಫೇಲ್ಯೂರ್ಗೆ. ಅಂಡ್ ಟುಡೇ ದ ಎಂಟೈರ್ ಗವರ್ಮೆಂಟ್ ಇಸ್ ಆನ್ ದ ಶಾರ್ಟಿ ಲೈನ್ಸ್. ಕರೆಕ್ಟ್ ಆಗಿ
ಸಿಕ್ಕುವಂತ ಬಾಡಿಗಳಿಗೆ ರೆಕಾರ್ಡ್ಗಳು ಇಟ್ಕೊಂಡು ನೀವು ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡಿದಿದ್ರೆ ಆ ರೆಕಾರ್ಡ್ಗಳನ್ನ ನಿಮ್ದು ಯಾವ್ದೋ ಆರ್ಡರ್ ಇಟ್ಕೊಂಡು ಸುಟ್ಟಾಕಿದಿರ ಅಂತ ಅಷ್ಟು ಸೆನ್ಸಿಟಿವ್ ಜಾಗದಲ್ಲಿ ಅದನ್ನ ಮಾಡ್ತಾ ಇದ್ದೀರಾ. ಆಮೇಲೆ ನೋವೇರ್ ಐ ಬ್ಲೇಮ್ SIT has ಡನ್ ಎ ಗುಡ್ ಜಾಬ್. ನಾನು SIT ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಭೀಮನ್ ಅರೆಸ್ಟ್ ಮಾಡಿದ್ರು ಕೂಡ ಒಳ್ಳೇದು. ಯಾಕೆ ಅಂತಂದ್ರೆ ಅರ್ಧಂಬರ್ಧ ಸತ್ಯ ಹೇಳಿದ್ರೆ ಏನ್ ಮಾಡ್ಬೇಕು ಮತ್ತೆ SIT ಅವರು ಡೆಫಿನೆಟ್ಲಿ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಆ ಒಂದು ಹ್ಯೂಮನ್ ರಿಮೇನ್ ಸಿಕ್ಕಿದ್ದು ಬಂಗ್ಲೆಗುಡ್ಡದಲ್ಲಿ. ಬಂಗ್ಲೆಗುಡ್ಡನ ಕರ್ಕೊಂಡೋಗಿ ಫಸ್ಟ್ ತೋರಿಸಬೇಕಾಗಿತ್ತು ಈ ವ್ಯಕ್ತಿ ಯಾರೋ ಭೀಮಾ. ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಆಗಿ ಅಲ್ಲೊಂದಷ್ಟು ಜನ ಆಗಿ ಡಿಸ್ಪ್ಯೂಟ್. ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಹ್ಯೂಮನ್ ರಿಮೇನ್ಸ್ ಸಿಗೋದು ಬಂಗ್ಲೆಗುಡ್ಡದಲ್ಲಿ. ದಿಸ್ ಇಸ್ ದ ಲೋಕಲ್ ಇನ್ಫಾರ್ಮೇಶನ್. ನಿನ್ನೆ ಮಾಜರ್ಗೆ ಹೋದಾಗ 2 ಬಾಡಿ ಸಿಕ್ಕಿದೆ. 8 ತಿಂಗಳ ಹಿಂದೆ ಅದೇ ಒಡಕಲ್ಲ ಧರ್ಮಸ್ಥಳ ಲಾಡ್ಜ್ಗಳಲ್ಲಿ ಸತ್ತೋಗಿದ್ದಂತವ್ರನ್ನ ತಗೊಂಡೋಗಿ ಅಲ್ಲಿ ಯಾರೋ ಬಿಸಾಕಿದ್ದಂತದನ್ನ ನಿನ್ನೆ 2 SIT ಅವರು ರಿಕವರಿ ಮಾಡಿದ್ದಾರೆ. ನೌ ಇಟ್ ಇಸ್ ಆನ್ ರೆಕಾರ್ಡ್. ನೌ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಹ್ಯಾಪನ್ ಆನ್ ಇವನ್ ಆನ್ ಬೋತ್ ದ ಥಿಂಗ್ಸ್. ಈ ಎಂಟೈರ್ ಸಿನಾರಿಯಾಗೆ ಕಾರಣ ಧರ್ಮಸ್ಥಳ ಪೊಲೀಸರು ಎಲ್ಲ ರಾಂಗ್ ಆಗಿ ಇನ್ಫಾರ್ಮೇಶನ್ ಆಗಿ ರೆಕಾರ್ಡ್ ಮಾಡಿದ್ದಾರೆ. ಅಪರಿಚಿತ ವ್ಯಕ್ತಿಗಳಂತ ನೀವ್ ಹೆಂಗ್ರಿ ರೆಕಾರ್ಡ್ ಮಾಡ್ತೀರಾ ಧರ್ಮಸ್ಥಳ ಪೊಲೀಸರು? ರೂಮ್ ತಗೊಂಬೇಕಾರೆ ಏನೋ ಆಧಾರ್ ಕಾರ್ಡ್ ID ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ರೂಮ್ ಕೊಡ್ತಾರ? ಸೊ ರೂಮ್ ಕೊಟ್ಟಾಗ ಅಲ್ಲಿ ದಾಖಲೆಗಳಿದೆ ಆದ್ಮೇಲೆ ಅಪರಿಚಿತ ವ್ಯಕ್ತಿಗಳಂತ ನೀವ್ ಹೆಂಗ್ ರೆಕಾರ್ಡ್ ಮಾಡ್ತೀರಾ? ವಾಟ್ ನಾನ್ ಸೆನ್ಸ್ ಇಸ್? ಹೌ ಡು ಯು ಕನ್ಕ್ಲೂಡ್? ಒಂದು ರಾಂಗ್ ಆಗಿ ಅಪರಿಚಿತ ವ್ಯಕ್ತಿಗಳಂತ ರೆಕಾರ್ಡ್ ಮಾಡ್ತೀರಾ. ಎರಡನೇದಾಗಿ ಏನ್ ಮಾಡ್ತೀರಾ? ಅದು ಸೂಸೈಡ್ ಅಂತ. ನೀವು ಸೂಸೈಡ್ ಅಂತ ಹೆಂಗ್ ಕನ್ಕ್ಲೂಡ್ ಮಾಡ್ತೀರಾ? ಬಾಡಿಗಳು ನೋಡಿದ್ರೆ ಬಂಗ್ಲೆಗುಡ್ಡದಲ್ಲಿ ಸಿಗ್ತಾ ಇದೆ. ನೀವು ಆ ಬಾಡಿಗಳನ್ನ ಡಿಸ್ಪೋಸ್ ಹೆಂಗ್ ಮಾಡಿದ್ರಿ? ಈಗ SIT ಅವರು ಮೊದಲನೇದಾಗಿ ಧರ್ಮಸ್ಥಳ ಪೊಲೀಸ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. ನೀವು ಏನು ಯಾರನ್ನ ಕಂಪ್ಲೇಂಟ್ ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ರೆ ಆ ಬಂಗ್ಲೆಗುಡ್ಡದಲ್ಲಿ ಅದು ಸಿಕ್ಕಿದ್ದು ವಿಠಲ್ ಗೌಡ್ರು ತಗೊಂಡ್ಬಂದಿದ್ದು ಅಂತ ಹೇಳ್ಬೇಕಾಗಿತ್ತ ವ್ಯಕ್ತಿ ಯಾರೋ ಕಂಪ್ಲೇಂಟ್ ಹೇಳಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಈಗ ನೀವು ಅರೆಸ್ಟ್ ಮಾಡಿರೋ ತಪ್ಪೇನಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಈಸ್ ಎ ಕಂಪ್ಲೇಂಟ್ ಇನ್ ದ ಎಂಟೈರ್ ಇನ್ವೆಸ್ಟಿಗೇಷನ್ ಗೆ ಆತನೇ ಕಂಪ್ಲೇಂಟ್ ಈಸ್ ದ ಮೇಜರ್ ವಿಟ್ನೆಸ್. ಅವನ ಪ್ರಾಣಕ್ಕೇನು ತೊಂದರೆ ಆಗಬಾರ್ದು. SIT ಅವರು ಅದನ್ನ ನೋಡ್ಕೊಳ್ಬೇಕಷ್ಟೇ. ನಿಮ್ ಕಷ್ಟಲ್ಲಿದ್ರೆ ಈಸ್ ಮೋರ್ ಸೇಫ್. ಬಟ್ ಓನ್ಲಿ ಥಿಂಗ್ ಇಸ್ ನಾವು ದ ವಿಟ್ನೆಸ್ ಅಂಡ್ ದ ಕಂಪ್ಲೇಂಟ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಅವನೇನೋ ಬೈದಿಗಿದ್ದಂತ ಏನೋ ಹೇಳಿರ್ಬೋದೇನೋ ಪಾಪ. ಅಲ್ಲ ನನಗೆ ಭೀಮನ್ ಮೇಲೆ ಏನೋ ಪಾಪ ಅಲ್ಲ ಪೊಲೀಸ್ ಅವ್ರು ಮಾಡಿರೋ ತಪ್ಪು ಕೆಲಸಕ್ಕೆ ಇಫ್ ಐ ಆಮ್ ನಾಟ್ ರಾಂಗ್ ಗಿರೀಶ್ ಮಟ್ಟಣ್ಣ ಅವರು ಮಹೇಶ್ ಅವರು ಏನ್ ಇಂಟ್ರೆಸ್ಟ್ ಪಾಪ? ಏನಾಗಾರೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಅವ್ರಿಗೆಲ್ಲ ಈ ಹತ್ಯಾಕಾಂಡವನ್ನು ಎಕ್ಸ್ಪೋಸ್ ಮಾಡಿದಕ್ಕೆ ಎಸ್ ಡೆಫಿನೆಟ್ಲಿ ಒಂದಷ್ಟು ಮಾಹಿತಿಗಳ ಕೊರತೆ ಇದೆ. SIT ಅವರಿಗೆ ಒಂದಷ್ಟು ಮಾಹಿತಿಗಳು ಕನೆಕ್ಟ್ ಆಗಿಲ್ಲ. ಹಂಗಾಗಿ ಎಲ್ಲರಿಗೂ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ. ಜಯಂತ್ ಅವ್ರ ಮನೆಯಲ್ಲಿ ಆ ಸ್ಕಲ್ ಇದ್ದಿದ್ದು ನಿಜ. ತಗೊಂಬಂದು ಬೆಂಗಳೂರಲ್ಲಿ ಮಾಜರ್ ಮಾಡಿ ದೇ ಹ್ಯಾವ್ ಟೇಕನ್ ದಟ್ ಅಂಡ್ ದೇರ್ ಇಸ್ ನಥಿಂಗ್ ರಾಂಗ್. ಜಯಂತ್ ಅವರಿಗೆ ನೋಟಿಸ್ ಕೊಟ್ಟಿದ್ರಲ್ಲಿ ತಪ್ಪಿಲ್ಲ. ಮಹೇಶ್ ತಿಮ್ರೋಡಿ ಅವರಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ SIT ಮಾಡ್ತಾರೆ. ಯಾವುದೇ ಕೆಲಸದಲ್ಲಿ ನಾವು ತಪ್ಪು ಅನ್ನೋದನ್ನ ಕಂಡುಹಿಡಿಯಕ್ಕೆ ಹೋಗಲ್ಲ. ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್. ನಾವು ದ ಎಂಟೈರ್ ಕೇಸ್ ಇಸ್ ಗೆಟಿಂಗ್ ಕನೆಕ್ಟೆಡ್. ಈ ಕೇಸಿಗೆ ಕನೆಕ್ಟ್ ಆಗ್ತಾ ಇದೆ. ನಾವು ಇಟ್ ಇಸ್ ಗೋಯಿಂಗ್ ಇನ್ ದ ರೈಟ್ ಟ್ರ್ಯಾಕ್. ಬಟ್ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಮಾಡಿದಂತ SIT ಅವರು ಧರ್ಮಸ್ಥಳದ ಪೊಲೀಸ್ ಅವ್ರಿಗೆ ನೀವು ಯಾಕೆ ನೋಟಿಸ್ ಕೊಟ್ಟಿಲ್ಲ? ಎಲ್ಲ ಪ್ರಕರಣಗಳಲ್ಲೂ ಧರ್ಮಸ್ಥಳದವರು ಅಪರಿಚಿತ ವ್ಯಕ್ತಿಗಳಂತ ಇವರು ರೆಕಾರ್ಡ್ ತಗೊಂಬರ್ತಾರೆ ಅಂತಂದ್ರೆ ಅಲ್ಲಿ ಧರ್ಮಸ್ಥಳದ ಲಾಡ್ಜ್ ಅಲ್ಲಿ ID ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ರೂಮೇ ಕೊಡಲ್ಲ. ಅಲ್ಲಿ ರೆಕಾರ್ಡ್ ಇರ್ಬೇಕಾದ್ರೆ ಅವ್ರ ಅಪರಿಚಿತ ವ್ಯಕ್ತಿಗಳು ಹೆಂಗಾಗ್ತಾರೆ? ಆಮೇಲೆ ಇಷ್ಟೆಲ್ಲ ಬಂಗ್ಲೆಗುಡ್ಡದಲ್ಲಿ ಪಳೆವಳಿಕೆಗಳು ಡೆಪಾಸಿಟ್ ಆಗ್ತಾ ಇದ್ರೆ ಏನ್ ಗೆಣಸ್ ಕೇಳ್ತಾ ಇದ್ರ ಧರ್ಮಸ್ಥಳದ ಪೊಲೀಸರು? ಐ ಆಮ್ ಶ್ಯೂರ್ SIT ಮೋಹಂತಿ ಅವರೇ ದಯಮಾಡಿ ಯು ಸಮನ್ ಧರ್ಮಸ್ಥಳ ಪೊಲೀಸ್ ಅಂಡ್ ಪ್ಲೀಸ್ ಎನ್ಕ್ವೈರ್ ದಮ್. ನೀವು ಇವರುಗಳಿಗೆಲ್ಲ ಸಮನ್ಸ್ ಕೊಟ್ಟಿರೋದು ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ಬಿಕಾಸ್ ಕೇಸ್ ಇಸ್ ಗೆಟಿಂಗ್ ಎಸ್ಟಾಬ್ಲಿಷ್ಡ್. ಈಗ ಕೇಸ್ ಎಸ್ಟಾಬ್ಲಿಷ್ ಆಗ್ತಾ ಇದೆ, ತುಂಬಾ ಒಳ್ಳೆಯದು. ಈ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ BLR ಪೋಸ್ಟರು ತಮ್ಮ ಪೋರ್ಟಲ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಒಂದಷ್ಟು ದಿನೇಶ್ ಗಣಿಗ ಅವರ RD ಅಪ್ಲೈ ಮಾಡಿ ತಗೊಂಡಿದ್ದಾರೆ. ಒಂದಷ್ಟು ಲೋಕಲ್ ಇನ್ಫಾರ್ಮೇಶನ್ ಸಕ್ ಮಾಡಿಕೊಂಡು ವಿ ಆರ್ ಪ್ಲೇಸಿಂಗ್ ದ ಫ್ಯಾಕ್ಟ್. ಈ ಒಂದು ಪ್ರಕರಣ 1.25 ವರ್ಷದ ಹಿಂದೆನೆ ಶುರುವಾಗಿದ್ದು ಖಂಡಿತ ನಿಜ. SIT ಅವರು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ಈ ಒಂದು ಕಂಪ್ಲೇಂಟ್ ಮುಂದೆ ಬಿಟ್ಟೋಗಿದ್ದಂತ ಲಿಂಕ್ಗಳನ್ನ ಈ ಒಂದು ಅರೆಸ್ಟ್ ಇಂದ, ಈ ಒಂದು ನೋಟಿಸ್ಗಳಿಂದ, ಈ ಒಂದು ವಿಠಲ್ ಗೌಡ್ರನ್ನ ಮಾಜರ್ ಮಾಡೋದ್ರಿಂದ ಎಲ್ಲ ಎಸ್ಟಾಬ್ಲಿಷ್ ಆಗಿದೆ. ಇಟ್ ಈಸ್ ಗುಡ್ ಫಾರ್ ದ ಕೇಸ್. ಈ ಕೇಸ್ಗೆ ತುಂಬಾ ಒಳ್ಳೇದಕ್ಕೋಸ್ಕರನೇ SIT ಅವರು ಮಾಡ್ತಾ ಇರೋದು. ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಎಫರ್ಟ್ಸ್ ಇನ್ ಫೈಂಡಿಂಗ್ ದ ಮಿಸ್ಸಿಂಗ್ ಲೂಪ್ ಆಲ್ಸೋ. ಬಟ್ ಥಿಂಗ್ ಇಸ್ ದಟ್ ದ ಬಿಗ್ಗೆಸ್ಟ್ ಕಲ್ಪ್ರೇಟ್ ಇಸ್ ಧರ್ಮಸ್ಥಳ ಪೊಲೀಸರು. ಅವರಿಗೆ ನೀವು ನೋಟಿಸ್ ಕೊಟ್ಟಿಲ್ಲ, ಸಮನ್ವಯ ಮಾಡಿಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅಂತ ನೀವು ಪ್ರೊಟೆಕ್ಟ್ ಮಾಡಿದ್ರೆ ಖಂಡಿತವಾಗಿ ನಾಳೆ ದಿವಸ ಐ ಥಿಂಕ್ ದಿಸ್ ಕೇಸ್ ವಿಲ್ ಗೋ ಅಗೇನ್ಸ್ಟ್ SIT. ದಯಮಾಡಿ ಆಮೇಲೆ ಡೋಂಟ್ ಫೋರ್ಸ್ ಅಷ್ಟು ನಿಮ್ಮಗಳನ್ನ ನಾವು ಬ್ರೈನ್ ಮ್ಯಾಪಿಂಗ್ ಮಾಡೋ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನಾವು ಡೆಫಿನೆಟ್ ಆಗಿ ಆಗ್ತೀವಿ. ವಿ ಡೋಂಟ್ ಕೇರ್. ನೀವು ಬೇಕಾದ್ರೆ ನನಗೂ ಬೇಕಾದ್ರೆ ನೋಟಿಸ್ ಕೊಡಿ, ಐ ಡೋಂಟ್ ಮೈಂಡ್. ಐ ಕಮೆಂಟ್ ಟೆಲ್ ದ ಫ್ಯಾಕ್ಟ್ಸ್ ನನಗೆ ಗೊತ್ತಿರೋಂಥದ್ದು. ಯಾಕಂದ್ರೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋಂಥ ಈ ವಿಚಾರನೇ ನೀವು
ಪ್ರೆಸ್ ಬ್ರೀಫ್ ಮಾಡಿ ಹೇಳಲಿಲ್ಲ. ಹಾಗಾಗಿ ನಾನೇ ಅದನ್ನ ಲೋಕಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನ ನಾನು ಪಬ್ಲಿಕ್ ಮುಂದೆ ಹೇಳ್ತಾ ಇದ್ದೀನಿ. ಪಬ್ಲಿಕ್ ಆರ್ ಇನ್ ಕನ್ಫ್ಯೂಷನ್. ಒಂದಷ್ಟು ಚಾನೆಲ್ಗಳು ಇದನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಸೊ ವಿ ವಾಂಟೆಡ್ ಟು ಕ್ಲಾರಿಫೈ. ಈ ಎಂಟೈರ್ ಎಪಿಸೋಡ್ ಶುರುವಾಗಿದ್ದು 1.25 ವರ್ಷದ ಹಿಂಗಡೆ ತಮಿಳುನಾಡಲ್ಲಿ ಭೀಮಾ ಇರ್ಬೇಕಾದ್ರೆ ವಿಠಲ್ ಗೌಡ್ರು ಕನೆಕ್ಟ್ ಆಗ್ತಾರೆ. ವಿಠಲ್ ಗೌಡ್ರು ಆ ಬಂಗ್ಲೆಗುಡದಲ್ಲಿ ಹೋಗಿ ಆ ಹ್ಯೂಮನ್ ರಿಮೇನ್ ಎತ್ಕೊಂಡ್ ಬರ್ತಾರೆ. ಅದನ್ನ ಏನೋ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿಂದ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ.